ನಿಮ್ಮ ಲೈಫ್ನ ನೀವೇ ಚೇಂಜ್ ಮಾಡ್ಕೋಬೇಕು ಬಿಟ್ಟರೆ ಯಾರೂ ಕೂಡ ನಿಮ್ಮ ಜೀವನದಲ್ಲಿ ಬದಲಾವಣೆನ ತರೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೋಸ್ಕರ ನೀವು ಕೆಲವು ಹ್ಯಾಬಿಟ್ಗಳನ್ನ ಚೇಂಜ್ ಮಾಡ್ಕೋಬೇಕು. ಆವಾಗ ಮಾತ್ರ ನಿಮ್ಮ ಜೀವನದಲ್ಲಿ ಅಂದರೆ ನಿಮ್ಮ ಲೈಫಲ್ಲಿ ಚೇಂಜಸ್ನ ಕಾಣ್ಬೋದು ಈ 2026ಅಲ್ಲಿ. ಅದು ಯಾವೆಲ್ಲ ಹ್ಯಾಬಿಟ್ಸ್ಗಳನ್ನ ನೀವು ಅಳವಡಿಸ್ಕೊಳ್ಬೇಕು, ಫಾಲೋ ಮಾಡಬೇಕು ನಿಮ್ಮ ಲೈಫಲ್ಲಿ ಅನ್ನೋದನ್ನ ನಾನು ವಿಡಿಯೋ ಮೂಲಕ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಕೊನೆ ತನಕ ನೋಡಿ. ಇದೆಲ್ಲ ನಿಮಗೆ ಯೂಸ್ಫುಲ್ ಆಗೇ ಹೋಗುತ್ತೆ. ಎಲ್ಲ ಹ್ಯಾಬಿಟ್ಸ್ಗಳು ಯೂಸ್ ಆಗಿಲ್ಲ ಅಂದರೂ ಅಟ್ಲೀಸ್ಟ್ ಕೆಲವೊಂದು ಹ್ಯಾಬಿಟ್ಸ್ ಅಂತೂ ನೀವು ಪಕ್ಕ ಯೂಸ್ ಮಾಡ್ಕೊಂಡೇ ಮಾಡ್ಕೋತೀರ ಅನ್ನೋ ಹೋಪ್ಸು ನನಗಿದೆ. ಆದ್ರಿಂದಾಗಿ ಲೈಫ್ನ ಮೊದಲನೇದಾಗಿ ಯಾವ ರೀತಿ ಚೇಂಜ್ ಮಾಡ್ಕೋಬೇಕಂದ್ರೆ ಅದೊಂದು ಪ್ರೋಸೆಸ್ಸು. ಅದು ನಿಮ್ಮ ಡೈಲಿ ಹ್ಯಾಬಿಟ್ಸ್ ಮೂಲಕ ಆದರೂ ಚೇಂಜ್ ಮಾಡ್ಕೋಬೋದು, ಅಥವಾ ನಿಮ್ಮ ಸುತ್ತಮುತ್ತ ಇರುವಂಥ ಎನ್ವೈರ್ನಮೆಂಟಿಂದ ಅಥವಾ ನಿಮ್ಮ ಮೈಂಡ್ಸೆಟ್ ಚೇಂಜ್ ಮಾಡ್ಕೊಳ್ಳೋದ್ರಿಂದನೂ ಕೂಡ ನಿಮ್ಮ ಲೈಫು ಚೇಂಜ್ ಆಗೋವಂಥದ್ದು. ಇನ್ನು ಮೋಸ್ಟ್ ಎಫೆಕ್ಟಿವ್ ವೇ ಯಾವುದು ಅಂತಂದರೆ ಚೇಂಜ್ ಮಾಡ್ಕೊಳ್ಳೋದಕ್ಕೆ ನೀವು ಮೊದಲಿಗೆ ಸ್ಮಾಲ್ ಥಿಂಗ್ಸ್ನ ಫೋಕಸ್ ಮಾಡಬೇಕು. ಕನ್ಸಿಸ್ಟೆಂಟಾಗಿ ಅದ್ರ ಮೇಲೆ ನೀವು ವರ್ಕ್ ಮಾಡಬೇಕು. ಆವಾಗಲೇ ನಿಮ್ಮ ಲೈಫು ಚೇಂಜ್ ಆಗೋವಂಥದ್ದು. ಹನಿ ಗುಡಿದ್ರೆ ಹಳ್ಳ ಅಂತಾರಲ್ವ, ಆ ಥರ ಚಿಕ್ಕ ವಿಷಯಗಳೇ ಮುಂದೆ ನಾವು ದೊಡ್ಡ ವಿಷಯ ಕಲಿಯೋದಕ್ಕೆ ಆಗಿರ್ಬೋದು, ದೊಡ್ಡ ಸಕ್ಸಸ್ನ ನೋಡೋದಕ್ಕೆ ಆಗಿರ್ಬೋದು, ಒಂದು ಮೆಟ್ಟಲು ರೂಪದಲ್ಲಿ ನಮಗೆ ಯೂಸ್ಫುಲ್ ಆಗೋದು. ಇನ್ನು ನಮ್ಮ ಲೈಫ್ನ ಚೇಂಜ್ ಮಾಡ್ಕೋಬೇಕಂದ್ರೆ ಅದು ಒಂದು ದಿವಸದಲ್ಲಿ ಸಾಧ್ಯನೇ ಇಲ್ಲ. ಅದು ಕಂಟಿನ್ಯೂಟಿ ಇರಬೇಕು, ಅಭ್ಯಾಸ ಇರಬೇಕು. ನಮಗೆ ಡೈಲಿ ನಾವು ಮಾಡ್ತಾ ಇರಬೇಕು ಅಭ್ಯಾಸಗಳನ್ನ. ಆವಾಗಲೇ ಮಾತ್ರ ನಮ್ಮ ಲೈಫ್ನ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದು. ನೀವು ಏನಾದರೂ ಒಂದು ಪ್ರಾಮಿಸ್ನ ಮಾಡ್ಕೊಳ್ಳಿ. ಈ 2026ಅಲ್ಲಿ ನಾನು 25 ಏನು ಮಾಡ್ತಿದ್ದೆ ಅದರಲ್ಲಿ ಒಂದು ಹ್ಯಾಬಿಟ್ನ ಚೇಂಜ್ ಮಾಡ್ತೀನಿ. ಒಳ್ಳೇದಾಗಿರ್ಬೋದು ಅಥವಾ ಕೆಟ್ಟದನ್ನ ಬಿಡ್ತೀನಿ, ಒಳ್ಳೇದನ್ನ ಅಳವಡಿಸ್ಕೊತಾ ಇದ್ದೀನಿ ನನ್ನ ಲೈಫಲ್ಲಿ. 25ಅಲ್ಲಿ ಏನೇನಾಯಿತು ಅನ್ನೋದನ್ನ ಒಂದ್ಸರಿ ನೀವು ಅಬ್ಸರ್ವ್ನ ಮಾಡಿ. ನಿಮ್ಮ ಲೈಫಲ್ಲಿ ಒಳ್ಳೇದಾಗಿರ್ಬೋದು ಕೆಟ್ಟದಾಗಿರ್ಬೋದು ಏನೆಲ್ಲ ನಡೀತು, ಯಾವೆಲ್ಲ ಘಟನೆಗಳು ನಿಮಗೆ ಏನೆಲ್ಲ ಪಾಠನ ಹೇಳ್ಕೊಡ್ತು, ಮತ್ತು ಯಾವ್ದು ಅವಶ್ಯಕತೆ ಇತ್ತು ನಿಮ್ಮ ಜೀವನಕ್ಕೆ, ಯಾವುದೆಲ್ಲ ಅವಶ್ಯಕತೆ ಇರಲಿಲ್ಲ ಅನ್ನೋದನ್ನೆಲ್ಲ ನೀವು ಮೊದಲಿಗೆ ಯೋಚನೆ ಮಾಡಿ. ಆ ನಂತರ 2026ಗೆ ಈ ಒಂದು ವರ್ಷ 2026 ಮುಗಿಯೋಷ್ಟರಲ್ಲಿ ನಾನು ನನ್ನ ಲೈಫಲ್ಲಿ ಇದನ್ನು ಅಳವಡಿಸ್ಕೊಂಡಿರ್ತೀನಿ, ಅಥವಾ ಇದರಿಂದ ನನ್ನ ಲೈಫ್ನ ಚೇಂಜ್ ಮಾಡ್ಕೊಂಡಿರ್ತೀನಿ. ಹೊಸ ವರ್ಷಕ್ಕೆ ಹೊಸ ಜೀವನನ ನಾನು ಶುರು ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ನೀವು ಸ್ಟಾರ್ಟ್ ಮಾಡಿ. ಆವಾಗ ನಿಮ್ಮ ಲೈಫು ತಾನಾಗಿಯೇ ಚೇಂಜ್ ಆಗೇ ಆಗುತ್ತೆ. ಎಲ್ಲವೂ ಕೂಡ ನಮ್ಮ ಮೈಂಡ್ಸೆಟ್ಟಿಂದ, ಮತ್ತು ಮನಸ್ಸಿದ್ರೇ ಮಾರ್ಗ ಅಂತಾರಲ್ವ, ಅದೇ ಥರ ನಮ್ಮ ಮನಸ್ಸಿಂದನೇ ಎಲ್ಲನೂ ಕೂಡ ಶುರು ಆಗುವಂಥದ್ದು ಅಥವಾ ಅಂತ್ಯ ಆಗುವಂಥದ್ದು. ಎಲ್ಲವೂ ಕೂಡ ನಮ್ಮ ಕೈಲೇ ಇದ್ದೆ. ನಮ್ಮ ಲೈಫ್ನ ಯಾವ ರೀತಿ ಲೀಡ್ ಮಾಡಬೇಕು ಅಂತ ನಮ್ಮ ಕೈಲೇ ಭಗವಂತ ಕೊಟ್ಟಿದ್ದಾನೆ. ನಾವದನ್ನ ಯಾವ ರೀತಿ ರೂಪಿಸ್ಕೋಬೇಕು, ಹೇಗೆಲ್ಲ ಬದುಕಬೇಕು ಅನ್ನೋದು ನಮಗೆ ಬಿಟ್ಟಿರುವಂಥದ್ದು. ಫಸ್ಟ್ನೇದಾಗಿ ಮಾಸ್ಟರ್ ಯುವರ್ ಮಾರ್ನಿಂಗ್. ಅಂದರೆ ನೀವು ಎದ್ದಿದ ತಕ್ಷಣ ಬೆಳಗಿಂದು ರುಟೀನು ಯಾವ ರೀತಿ ಇರಬೇಕು ಅನ್ನೋದನ್ನ ನೀವು ಥಿಂಕ್ ಮಾಡಬೇಕು. ಯಾವ ರೀತಿ ನೀವು ಸ್ಟಾರ್ಟ್ ಮಾಡಬೇಕು ಡೇನ ಅನ್ನೋದನ್ನ ನೀವು ಫೋಕಸ್ ಮಾಡಬೇಕು. ಯಾವುದೇ ಕಾರಣಕ್ಕೂ ಫೋನ್ನ ಮುಟ್ಟೋ ಆಗಿಲ್ಲ. ನೀವು ಎದ್ದು 1 ಗಂಟೆ ಆದಮೇಲೆ ನೀವು ಫೋನ್ನ ತೊಗೋಬೇಕು. ಈಗಿನ ಜನ್ರೇಷನಲ್ಲಿ ಎಲ್ಲರೂ ಅಷ್ಟೇ ಎದ್ದಿದ ತಕ್ಷಣ ಮೊದಲಿಗೆ ನಾವು ಫೋನೇ ಎತ್ಕೊಳ್ಳೋದು, ಫೋನೇ ನೋಡೋವಂಥದ್ದು. ಯಾವ ಇಮೇಲ್ಸ್ ಬಂದಿದೆ ಅಥವಾ ಏನು ನೋಟಿಫಿಕೇಶನ್ ಬಂದಿದೆ ಅದರಲ್ಲೇ ನಮ್ಮ ಮೈಂಡ್ ಸೆಟ್ ಇರುತ್ತೆ. ಅದರಿಂದಾಗಿ ನಮ್ಮ ಬ್ರೈನು ಆ್ಯಕ್ಟಿವ್ ಆಗೋದಿಲ್ಲ, ಅದ್ರ ಬದಲಾಗಿ ರಿಯಾಕ್ಟಿವ್ ಮೂಡ್ಗೆ ಕನ್ವರ್ಟ್ ಆಗುತ್ತೆ ನಾವು ಬೆಳಗ್ಗೆ ಎದ್ದಿದ ತಕ್ಷಣ ಫೋನ್ನ ನೋಡೋದ್ರಿಂದ. ಅದರಿಂದಾಗಿ ಆದಷ್ಟು 3% ಜನ ಅಂತೂ ಯೂಸ್ ಮಾಡ್ತಾರೆ ಫೋನ್ನ. ದಯವಿಟ್ಟು ಫೋನ್ನ ಮುಟ್ಟೋದಕ್ಕೆ ಹೋಗಬೇಡಿ, ನೋಡೋದಕ್ಕೂ ಹೋಗಬೇಡಿ. ನಿಮ್ಗೆ ಏನೇ ಎಮರ್ಜೆನ್ಸಿ ಇದ್ರೂ ಕೂಡ ಎದ್ದಿದ ತಕ್ಷಣ ನೋಡೋದಕ್ಕೆ ಹೋಗಬೇಡಿ. ಈ ಹ್ಯಾಬಿಟ್ನ ಮೊದಲಿಗೆ ಚೇಂಜ್ ಮಾಡ್ಕೊಳ್ಳಿ. ಅದ್ರ ಬದಲಾಗಿ ನೀವು ಮೆಡಿಟೇಷನ್ನ ಮಾಡಿ, ವ್ಯಾಯಾಮನ ಮಾಡಿ, ಅಥವಾ ಲೈಟಾಗಿ ವಾಕ್ ಮಾಡಿ. ನಿಮ್ಗೆ ಏನು ಇಷ್ಟ ಆಗುತ್ತೋ ಆ ಕೆಲಸನ ಆ ಅರ್ಧ ಅವರು ಅಥವಾ 1 ಗಂಟೆಗಳ ಕಾಲ ನೀವು ಮಾಡಿ, ಪುಸ್ತಕನ ಓದಿ, ಆ ಥರ ಅಭ್ಯಾಸನ ಮಾಡ್ಕೊಂಡು ಹೋಗಿ. ಆವಾಗ ತಾನಾಗ್ತಾನೆ ಫೋನ್ ಮುಟ್ಟುವಂಥ ಅಭ್ಯಾಸ ಅಥವಾ ಫೋನ್ ನೋಡುವಂಥ ಅಭ್ಯಾಸ ಸ್ಟಾಪ್ ಆಗೇ ಆಗುತ್ತೆ ಅಂತಲೇ ಹೇಳ್ಬೋದು. ಮತ್ತು ಎಲ್ಲರೂ ಹೇಳೋದು ಕೂಡ ಏನು, ಬೆಳಗ್ಗೆ ಬೇಗ ಎದ್ದೇಳಬೇಕು, ಸೂರ್ಯೋದಯಕ್ಕಿಂತ ಮುಂಚೆನೇ ಎದ್ದಿರಬೇಕು, ಆವಾಗ ನಮ್ಮ ಡೇ ಫುಲ್ ಫ್ರೆಶ್ ಆಗಿರುತ್ತೆ. ಲೇಟಾಗಿ ಎದ್ದಷ್ಟು ಲೇಸಿ ಆಗಿಬಿಡ್ತೀವಿ ಅಂತಲ್ವಾ. ಬೆಳಗ್ಗೆ ಬೇಗ ಎದ್ದೇಳಬೇಕಂದ್ರೆ ನಾವು ನೈಟ್ ಹೊತ್ತು ಬೇಗ ಮಲ್ಕೋಬೇಕು. ಬೆಳಗ್ಗೆ ಬೇಗ ಎದ್ದೇಳಬೇಕು ಅಂತ ನಮ್ಮ ಮನಸ್ಸಿಗೆ ನಾವು ಅರ್ಥ ಮಾಡಿಸೋ ಬದಲು ನೈಟು ನಾವು ಬೇಗ ಮಲ್ಕೋಬೇಕು ಅಂತ ನೀವು ಮೊದಲಿಗೆ ನಿಮ್ಮ ಮನಸ್ಸಿಗೆ ಆಗಿರ್ಬೋದು, ನಿಮ್ಮ ಮೈಂಡ್ಗೆ ಆಗಿರ್ಬೋದು ಅರ್ಥನ ಮಾಡಿಸಿ. ಆ ನಂತರ ನೀವು ಬೆಳಗ್ಗೆ ತಾನಾಗ್ತಾನೆ ಬೇಗ ಎದ್ದೇಳ್ತೀರ. ಮತ್ತು ಎವ್ರಿ ಡೇ ನೀವು ಅಟ್ ದಿ ಸೇಮ್ ಟೈಮ್ಗೆ ಎದ್ದೇಳೋದಕ್ಕೆ ಅಭ್ಯಾಸನ ಮಾಡ್ಕೊಳ್ಳಿ ಅಂತಲೇ ಹೇಳ್ಬೋದು. ಇದೊಂದು ಒಳ್ಳೆ ಗುಡ್ ಹ್ಯಾಬಿಟ್. ಇದರಿಂದ ನಿಮ್ಮ ಡೇ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಅಷ್ಟು ನೀವು ಫ್ರೆಶ್ ಆಗಿರ್ತೀರಾ, ಆ್ಯಕ್ಟಿವ್ ಆಗಿರ್ತೀರಾ, ಫಿಸಿಕಲ್ ಮೆಂಟಲ್ ಹೆಲ್ತ್ ತುಂಬಾ ಚೆನ್ನಾಗಿರ್ತೀರಾ. ನೆಕ್ಸ್ಟು ಹೈಡ್ರೇಟ್ ಆ್ಯಂಡ್ ಮೂವ್. ನೀವು ಎದ್ದಿದ ತಕ್ಷಣ ನಮ್ಮ ಬಾಡಿ ಎಲ್ಲ ಡಿಹೈಡ್ರೇಷನ್ ಆಗಿರುತ್ತಲ್ವ ಮಲಗಿದ್ದೆದ್ದು, ಆವಾಗ ನೀವು ಒಂದು 500 ml ವಾಟರ್ನ ಕುಡಿದ್ಬಿಟ್ಟು ನೀವು ಡೇನ ಸ್ಟಾರ್ಟ್ ಮಾಡಿ. ಅಷ್ಟೇ ಅಲ್ಲದೆ ಒಂದು 10ರಿಂದ 30 ನಿಮಿಷಗಳ ಕಾಲ ನಿಮ್ಮ ಬಾಡಿನ ಸ್ಟ್ರೆಚ್ ಮಾಡೋದಾಗಿರ್ಬೋದು, ಮೂವ್ ಮಾಡೋದಾಗಿರ್ಬೋದು, ಅಥವಾ ಲೈಟ್ ವಾಕ್ ಮಾಡೋದ್ರಿಂದ ನಿಮ್ಗೆ ಒಳ್ಳೆ ಪಾಸಿಟಿವ್ ಎನರ್ಜಿ ಬಾಡಿಗೆ ಸಿಗುವಂಥದ್ದು. ನೀವು ಡೇ ಫುಲ್ ಆ್ಯಕ್ಟಿವ್ ಆಗಿರೋ ಹಾಗೆ ಅದು ನೋಡ್ಕೊಳ್ಳೋವಂಥದ್ದು. ಇದನ್ನ ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಡೇ ಬೈ ಡೇ. ನೆಕ್ಸ್ಟ್ ಗೋಲ್ ಸೆಟ್ಟಿಂಗ್ ಮಾಡ್ಕೋಬೇಕು. ನಿಮ್ಮ ಜೀವನದಲ್ಲಿ ಏನು ಬೇಕು ಎಂಬ ಬಗ್ಗೆ ಸ್ಪಷ್ಟತೆ ನಿಮಗೆ ಇರಬೇಕು. ಅದನ್ನ ಒಂದು ಡೈರಿಲಿ ಬರ್ಕೊಳ್ಳಿ. 2026ರಲ್ಲಿ ನಾನು ಏನೇನು ಮಾಡ್ಕೋಬೇಕು ಅನ್ನೋ ನೀವು ಒಂದು ಡೈರಿಲಿ ಬರ್ಕೊಂಡು, ಫಾರ್ ಎಕ್ಸಾಂಪಲ್ ಈ ತಿಂಗಳಲ್ಲಿ ನನಗೆ ಕೆಲಸನ ಮುಗಿಸ್ಬೇಕಪ್ಪ, ನನ್ನ ಗೋಲ್ನ ನಾನು ಆದಷ್ಟು ಬೇಗ ರೀಚ್ ಮಾಡಬೇಕಂದ್ರೆ ಮೊದಲಿಗೆ ನಾನು ಫಸ್ಟ್ ಸ್ಟೆಪ್ನ ಕಂಪ್ಲೀಟ್ ಮಾಡಬೇಕು ಅಂತ ಅಂದ್ಕೊಂಡು ನೀವು ಸ್ಮಾಲ್ ಟಾಸ್ಕ್ನ ಕಂಪ್ಲೀಟ್ ಮಾಡ್ಕೊಂಡು ಹೋಗಿ. ಅದನ್ನು ಇವತ್ತಿನ ಪ್ಲ್ಯಾನ್ ಏನಿದೆ ಅನ್ನೋದನ್ನ ನೀವು ಮಾರ್ನಿಂಗು ರುಟೀನಲ್ಲಿ ನೀವು ಪ್ಲ್ಯಾನ್ ಮಾಡ್ಕೋಬೇಕು. ಇವತ್ತು ನಾನು ಈ
ಕೆಲಸನ ಮುಗಿಸ್ಲೇಬೇಕು ಇವತ್ತೊಂದು ದಿವಸ ಅಂತ ನೀವು ಪ್ಲಾನ್ ಮಾಡಿ ಮಾಡಿದ್ರೆ ಎಂಥ ಕೆಲಸ ಆದರೂ ಕೂಡ ಸಕ್ಸಸ್ ಆಗೇ ಆಗುತ್ತೆ. ನೆಕ್ಸ್ಟ್ ಸ್ಕಿಲ್ ಡೆವಲಪ್ಮೆಂಟ್. ಈ ಇಂದಿನ ಜಗತ್ತಿನಲ್ಲಿ ಬದಲಾವಣೆ ಅಂತೂ ಅನಿವಾರ್ಯ ಎಲ್ರಿಗೂ ಕೂಡ. ನಿಮ್ಮ ಕೆಲಸಕ್ಕೆ ಸಂಬಂಧಿಸಿರೋದಾಗಿರ್ಬೋದು ಅಥವಾ ನಿಮಗೆ ಯಾವುದ್ರಲ್ಲಿ ಇಂಟ್ರೆಸ್ಟ್ ಇದೆ ಅದ್ರ ಬಗ್ಗೆ, ಅಂದರೆ ನೀವು ಸ್ಕಿಲ್ ಬಗ್ಗೆ ನೀವು ಕಲಿತಾ ಹೋಗಬೇಕು. ಆನ್ಲೈನ್ ಕೋರ್ಸಲ್ಲಾದ್ರೂ ನೀವು ಕಲ್ತ್ಕೊಳ್ಳಿ ಅಥವಾ ಬುಕ್ಗಳ ಸಹಾಯದಿಂದ ಆದರೂ ನೀವು ಅಟ್ಲೀಸ್ಟ್ ದಿನಕ್ಕೆ 30 ಗಂಟೆಗಳ ಕಾಲ ನೀವು ಅದಕ್ಕೆ ಟೈಮ್ನ ಸ್ಪೆಂಡ್ ಮಾಡಿ. ನೆಕ್ಸ್ಟ್ ಇವಾಗ ಬರ್ತಾ ಇರೋವಂಥ ಮುಂದಿನ ವರ್ಷಕ್ಕೆ ಯಾವುದು ಹೈ ವ್ಯಾಲ್ಯೂ ಸ್ಕಿಲ್ ಇದೆ ಅದ್ರ ಬಗ್ಗೆ ಗಮನ ಕೊಟ್ಟು ನೀವು ಕಲ್ತ್ಕೊಳ್ಳೋದಕ್ಕೆ ಆದಷ್ಟು ಇಂಟ್ರೆಸ್ಟ್ನ ತೋರಿಸಿ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್ ಇವಾಗ AI ಬಂದುಬಿಟ್ಟಿದೆ, ಅದನ್ನ ಯಾವ ರೀತಿ ನಾವು ಯೂಸ್ಫುಲ್ ಮಾಡ್ಕೋಬೇಕು, ಹೇಗೆಲ್ಲ ನಾವು ಅದರಲ್ಲಿ ಅಪ್ಡೇಟ್ ಆಗಬೇಕು ಅನ್ನೋದ್ರ ಬಗ್ಗೆ ನೀವು ಮಾಹಿತಿನ ತಿಳ್ಕೊಂಡು ಅದರಲ್ಲಿ ಯಾವ ರೀತಿ ಕಾನ್ಸಂಟ್ರೇಷನ್ ಮಾಡಿ ನಾವು ಅದನ್ನ ಕಲ್ತ್ಕೋಬೋದು ಅನ್ನೋದ್ರ ಬಗ್ಗೆ ನೀವು ಸ್ವಲ್ಪ ಯೋಚನೆ ಮಾಡಿ. ಹೊಸ ಸ್ಕಿಲ್ ಕಲ್ತಷ್ಟು ನಿಮಗೆ ಹೊಸ ಹೊಸ ವಿಷಯಗಳಾಗಿರ್ಬೋದು ಅಥವಾ ಹೊಸ ಹೊಸ ಪ್ಲಾನ್ಗಳು ನಿಮ್ಮ ಮೈಂಡ್ಗೆ ಬರೋ ಅಂಥದ್ದು. ನಿಮಗೆ ಗೊತ್ತಿರಲ್ಲ ನನಗೆ ಇಷ್ಟೆಲ್ಲ ಬರುತ್ತೆ ಅಂತಲೇ ನನಗೆ ಗೊತ್ತಿರಲಿಲ್ವಲ್ಲ ಅನ್ನೋದು ನಿಮಗೆ ಅರಿವಾಗುತ್ತೆ. ಆ ಥರನೂ ಕೂಡ ನಿಮ್ಮ ಒಳಗಡೆ ಇರುವಂಥ ಸ್ಕಿಲ್ನ ನೀವು ಹೊರಗಡೆ ತೆಗಿಯೋದಕ್ಕೆ ಟ್ರೈ ಮಾಡಿ ಅಂತಲೇ ಹೇಳ್ತೀನಿ. ನೆಕ್ಸ್ಟ್ ಫಿಸಿಕಲ್ ಮತ್ತು ಮೆಂಟಲ್ ಹೆಲ್ತ್ ಹ್ಯಾಬಿಟ್. ಇದಂತೂ ವೆರಿ ವೆರಿ ಇಂಪಾರ್ಟೆಂಟ್ ಅಲ್ವಾ. ನಾವು ಅಟ್ಲೀಸ್ಟ್ ಡೈಲಿ ಒಂದು ಅರ್ಧ ಅವರ್ ನಾವು ವಾಕ್ನ ಮಾಡಬೇಕು ಅಥವಾ ಯೋಗನ ಮಾಡಬೇಕು ಅಂತ ಹೇಳ್ತಾರೆ. ಆರೋಗ್ಯವಂತ ದೇಹವಿದ್ರೆ ಅಲ್ವಾ ನಮ್ಮ ಮನಸ್ಸು ಕೂಡ ಚುರುಕಾಗಿರೋ ಅಂಥದ್ದು. ಇದನ್ನು ಎಲ್ಲರೂ ಕೂಡ ಸ್ಟ್ರಿಕ್ಟಾಗಿ ಫಾಲೋ ಮಾಡಲೇಬೇಕು ಅಂತ ಹೇಳ್ತೀನಿ. ಅದರಲ್ಲಿ ಈಗಿನ ಜನ್ರೇಷನಲ್ಲಂತೂ ನಮ್ಮ ಫುಡ್ಡೇ ಮೇಯ್ನ್ ಕಾರಣ ನಮ್ಮ ಹೆಲ್ತ್ ಇಶ್ಯೂಸ್ಗೆ ಅಂತಲೇ ಹೇಳ್ತಾರೆ. ಅದರಿಂದಾಗಿ ನೀವು ಸ್ಟ್ರಿಕ್ಟಾಗಿ ಫಾಲೋ ಮಾಡಲೇಬೇಕು ಅಂತ ನೀವು ಒಂದ್ಸರಿ ನಿರ್ಧಾರ ಮಾಡಿದ್ಮೇಲೆ ಅದನ್ನ ಕಂಟಿನ್ಯೂ ಆಗಿ ನೀವು ಫಾಲೋ ಮಾಡ್ಕೊಂಡು ಹೋದ್ರೆ ಅದು ಪಕ್ಕ ಸಾಧ್ಯ ಆಗೇ ಆಗುತ್ತೆ. ಅಭ್ಯಾಸ ಆಗೋ ತನಕ ಎಲ್ರಿಗೂ ಅಷ್ಟೇ ಅಲ್ವಾ, ಕಲಿಯೋ ತನಕ ಭ್ರಮವಿದ್ಯೆ ಕಲ್ತ ಮೇಲೆ ಕೋತಿವಿದ್ಯೆ ಅಂತ ಹೇಳ್ತಾರಲ್ಲ, ಅದೇ ರೀತಿ ಎಲ್ಲವೂ ಅಷ್ಟೇ ನಮಗೆ ಅಭ್ಯಾಸ ಆಗೋ ತನಕ ಕಷ್ಟ ಅನಿಸುತ್ತೆ. ಅದರಿಂದಾಗಿ ನೀವು 80% ಆಫ್ ನೀವು ಮನೆ ಊಟನೇ ತಿನ್ನಬೇಕು, ಮತ್ತು ಒಳ್ಳೆ ವೆಜಿಟೇಬಲ್ಸು, ಪ್ರೋಟೀನು ಮತ್ತು ಫ್ರೂಟ್ಸ್ಗಳನ್ನ ತಿನ್ನೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಆದಷ್ಟು ಜಂಕ್ ಫುಡ್ಸ್ನ ಮತ್ತು ಶುಗರಿ ಫುಡ್ಸ್ನ ಅವಾಯ್ಡ್ನ ಮಾಡಿ ಅಂತಲೇ ಹೇಳ್ತೀನಿ ಈಗ ಬರುವಂಥ ವರ್ಷಗಳಲ್ಲಿ. ನೆಕ್ಸ್ಟ್ ಫೈನಾನ್ಷಿಯಲ್ ಡಿಸಿಪ್ಲಿನ್. ಇದು ವೆರಿ ವೆರಿ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಎಲ್ಲರೂ ಲೈಫ್ಗೂ ಹಣಕಾಸು ಅನ್ನೋದು ಎಷ್ಟು ಅವಶ್ಯಕತೆ ಇದ್ದೇ ಇದೆ ಅಲ್ವಾ. ನಾವು ಎಷ್ಟು ದುಡಿತೀವಿ ಅನ್ನೋದಕ್ಕಿಂತ ನಾವು ಎಷ್ಟು ಇನ್ವೆಸ್ಟ್ಮೆಂಟ್ನ ಮಾಡ್ತೀವಿ ಅಥವಾ ನಾವು ಎಷ್ಟು ಸೇವಿಂಗ್ಸ್ನ ಮಾಡ್ತೀವಿ ಅನ್ನೋದೇ ಎಂಡ್ ಆಫ್ ದಿ ಡೇ ಇಂಪಾರ್ಟೆಂಟ್ ಆಗೋದು. ನೀನು ಎಷ್ಟೇ ಲಕ್ಷ ದುಡಿತಾ ಇದ್ರೂ ಕೂಡ ನೀನು ಅದನ್ನ ಖರ್ಚು ಮಾಡ್ಕೊಂಡು ಹೋಗ್ಬಿಟ್ರೆ ನಿಮ್ಮ ಫ್ಯೂಚರಲ್ಲಿ ಏನಿರುತ್ತೆ, ಏನೂ ಇರಲ್ಲ. ನೀನು 10,000ನೇ ದುಡಿ, ನೀನು ಎಷ್ಟು ಉಳಿಸಿದ್ಯಾ ನಿನ್ನ ಭವಿಷ್ಯಕ್ಕೆ ಅನ್ನೋದೇ ಅದು ಎಂಡ್ ಆಫ್ ದಿ ಡೇ ಗೊತ್ತಾಗುವಂಥದ್ದು. ಆದ್ದರಿಂದಾಗಿ ನೀವು ಆದಷ್ಟು ಸೇವಿಂಗ್ಸ್ನ ಮಾಡೋದನ್ನ ಕಲ್ತ್ಕೊಳ್ಳಿ ಅಂತಲೇ ಹೇಳ್ತೀನಿ. ಅನಾಗತ್ಯ ಖರ್ಚುಗಳನ್ನ ನೀವು ಆದಷ್ಟು ಸ್ಟಾಪ್ನ ಮಾಡಿ. ನಿಮಗೆ ಅದು ಆಗ್ತಾ ಇಲ್ಲ ಕಂಟ್ರೋಲ್ ಮಾಡೋಕ್ಕೆ, ಅದು ಬರ್ತಾ ಇದೆ ನನಗೆ ಖರ್ಚು ಹೆಂಗೆ ಬರುತ್ತೆ, ನಾನು ದುಡ್ದಿರೋ ದುಡ್ಡು ಯಾವ ಥರ ನನ್ನ ಕೈಲಿ ನಿಲ್ಲೋದೆಲ್ಲ ಹೋಗ್ಬಿಡುತ್ತೆ ಅನ್ನೋರಾದರೆ ನೀವು ಒಂದು ತಿಂಗಳು ಏನು ಮಾಡಿ, ಒಂದು ಬುಕ್ನ ಮೇಂಟೈನ್ ಮಾಡ್ಕೊಂಡು ಹೋಗಿ. ನೀವು ಡೇ ಬೈ ಡೇ ಏನೇನು ಖರ್ಚು ಮಾಡ್ತೀರಾ ಪ್ರತಿಯೊಂದು ಪಿನ್ ಟು ಪಿನ್ ಒಂದು 10 ರೂಪಾಯಿ ಖರ್ಚು ಮಾಡಿದ್ರು ಕೂಡ ನೀವು ಅದನ್ನ ನೋಟ್ ಡೌನ್ ಮಾಡ್ಕೊಳ್ಳಿ. ಅದನ್ನ ತಿಂಗಳು ಎಂಡಲ್ಲಿ ನೀವು ನೋಡಿ ಯಾವ ಖರ್ಚು ನಿಮಗೆ ಅವಶ್ಯಕತೆ ಇತ್ತು ಈ ಮಂತಲ್ಲಿ, ಈ ಖರ್ಚು ಅವಶ್ಯಕತೆ ಇರಲಿಲ್ಲಪ್ಪ, ಇದು ಖರ್ಚು ಮಾಡಲಿಲ್ಲ ಅಂದರೂ ನಡೀತಿತ್ತು ಈ ತಿಂಗಳಲ್ಲಿ, ನನಗೆ ಇದೇನಷ್ಟೊಂದು ಇಂಪಾರ್ಟೆಂಟ್ ಅಲ್ಲ ಅನ್ನೋದು ನೀವು ಐಡೆಂಟಿಫೈ ಮಾಡ್ಕೊಳ್ಳಿ. ಆವಾಗ ನಿಮಗೆ ಗೊತ್ತಾಗುತ್ತೆ ಯಾವ ಖರ್ಚನ್ನ ನೀವು ಮಾಡಬೇಕು, ಯಾವ ಖರ್ಚನ್ನ ಮಾಡಬಾರ್ದು. ಆ ಖರ್ಚು ಮಾಡೋ ಬದಲು ಆ ದುಡ್ಡನ್ನ ನಾವು ಉಳಿಸಿದ್ರೆ ನಮ್ಮ ಫ್ಯೂಚರ್ಗೆ ಎಷ್ಟು ಯೂಸ್ ಆಗುತ್ತೆ ಅನ್ನೋದು ನಿಮಗೆ ಅರ್ಥ ಆಗುತ್ತೆ. ನೆಕ್ಸ್ಟ್ ಸೈಕಾಲಜಿಕಲ್ ಶಿಫ್ಟ್ಸ್. ಇದು ಬಂದುಬಿಟ್ಟು ಒಂದು 2 minutes ರೂಲ್ ಅಂತಲೇ ಹೇಳ್ಬೋದು ಇದನ್ನ. ಅಂದರೆ ಫಾರ್ ಎಕ್ಸಾಂಪಲ್ ನೀವು ಏನೋ ಒಂದು ಪಾತ್ರೆ ತೊಳ್ಬಿಡ್ಬೇಕು ಅಥವಾ ನೀನು ಇಮೇಲ್ನ ಸೆಂಡ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ ಅಂದ್ಕೊಳ್ಳಿ. ಆ ಟೈಮ್ಗೆ ನಾವು ಮಾಡಲ್ಲ, ಇಮಿಡಿಯೇಟಾಗಿ ನಾವು ಮಾಡಬೇಕು, ಆದರೆ ನಾವು ಮಾಡೋದಕ್ಕೆ ಹೋಗಲ್ಲ. ಇನ್ನೂ ಟೈಮ್ ಇದೆ ಅಥವಾ ನಾಳೆ ಮಾಡೋಣ, ಇಲ್ಲ ಸಂಜೆ ಮಾಡೋಣ, ಮಧ್ಯಾಹ್ನ ಮಾಡೋಣ ಅಂತ ಕೇರ್ಲೆಸ್ ಮಾಡ್ತೀವಿ. ಅದನ್ನ ನೀವು ಮೊದಲಿಗೆ ಸ್ಟಾಪ್ ಮಾಡಿ. ನೀವು ಏನು ಅನ್ಕೋತೀರೋ ಅದನ್ನ ಆ ಟೈಮಲ್ಲೇ ಮಾಡಿಬಿಡಿ. ಯಾವಾಗ ಒಳ್ಳೆ ಟೈಮ್ ಅಂದರೆ ಇವಾಗಲೇ ಒಳ್ಳೆ ಟೈಮು. ನೀವು ಅನ್ಕೋತಿರಲ್ಲ ಆವಾಗಲೇ ಒಳ್ಳೆ ಟೈಮು, ಅದು ಮತ್ತೆ ಬರೋದಿಲ್ಲ. ನೀವು ಏನೇ ಒಂದು ಕೆಲಸ ಅಂದ್ಕೊಂಡ್ರು ಕೂಡ ಅದು ಸಾಧ್ಯ ಆಗೇ ಆಗುತ್ತೆ ನೀವು ಆ ಟೈಮಲ್ಲಿ ಮಾಡಿಬಿಟ್ರೆ. ಇಗ್ನೋರ್ನ ಮಾಡಿಕೊಂಡು ನೀವು ಪೋಸ್ಟ್ಪೋನ್ ಮಾಡ್ಕೊಂಡು ಹೋಗ್ತಿರಲ್ಲ, ಅದೇ ನೀವು ಮಾಡುವಂಥ ಮಿಸ್ಟೇಕ್ ಆಗಿರುತ್ತೆ ನಿಮ್ಮ ಲೈಫಲ್ಲಿ. ನೆಕ್ಸ್ಟ್ ಎನ್ವೈರ್ನ್ಮೆಂಟ್ ಡಿಸೈನು. ಇದು ಯಾವ ರೀತಿ ಅಂತಂದರೆ ನೀವು ಇವಾಗ ನೈಟು ಮಲ್ಕೋತಾ ಇದ್ದೀರಲ್ಲ ಆವಾಗಲೇ ನೀವು ನಾಳೆ ಯಾವ ರೀತಿ ಇರಬೇಕು, ನಾಳೆದು ಪ್ಲಾನಿಂಗ್ ಯಾವ ರೀತಿ ಇರಬೇಕು ಅನ್ನೋದು ನಿಮ್ಮ ತಲೆ ಐಡಿಯಾ ಇರಬೇಕು. ಅದು ನೀವು ನಾಳೆ ಎದ್ದು ಬೆಳಗ್ಗೆ ಪುಸ್ತಕನ ಓದಬೇಕು ಅನ್ನೋರಾದರೆ ಅದನ್ನ ನಿಮ್ಮ ಪಿಲ್ಲೋ ಹತ್ರ ನಿಮ್ಮ ಬುಕ್ಕು ಯಾವ ಬುಕ್ನ ಓದ್ತಿರೋದನ್ನ ಎತ್ತಿಟ್ಕೊಳ್ಳಿ. ವರ್ಕೌಟ್ನ ಮಾಡಬೇಕು ಅಂದರೆ ನಿಮ್ಮ ಜಿಮ್ ಕ್ಲಾತ್ ಏನಿರುತ್ತೋ ಅದನ್ನ ನಿಮಗೆ ಕಣ್ಣಿಗೆ ಕಾಣೋ ರೀತಿ ನೀವು ಮಲ್ಕೊಳ್ಳೋದಕ್ಕಿಂತ ಮುಂಚೆನೇ ರೆಡಿ ಮಾಡಿ ಇಟ್ಬಿಟ್ಟು ಮಲ್ಕೊಂಡ್ರೆ ನೀವು ಎದ್ದಿದ ಮೇಲೆ ನೀವು ಬೆಳಗ್ಗೆ ಮಾರ್ನಿಂಗ್ ಎದ್ದೇಳ್ತಿರಲ್ವಾ ಆವಾಗ ನಿಮಗೆ ಅದು ನಿಮ್ಮ ಗೋಲು ಫೋಕಸ್ ಆಗುತ್ತೆ. ನೆಕ್ಸ್ಟ್ ಆಡಿಟ್ ಯುವರ್ ಸರ್ಕಲ್. ಅಂದರೆ ಮೋಸ್ಟ್ ಟೈಮ್ ಏನಾಗುತ್ತೆ, ನಾವು ಯಾರ ಜೊತೆ ಇರ್ತೀವಿ, ಯಾರ ಜೊತೆನೂ ಕಾಲ ಕಳಿತೀವಿ ಡೇನ ಅನ್ನೋದನ್ನು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನೀವು ನಿಮ್ಮ ಸುತ್ತಮುತ್ತ ಇರೋ ಜನಗಳು ಬೇರೆಯವ್ರ ಬಗ್ಗೆ ಮಾತಾಡೋರ ಹತ್ರ ನೀವು ಆದಷ್ಟು ಅವಾಯ್ಡ್ನ ಮಾಡಿಬಿಡಿ. ಅದ್ರ ಬದಲು ಅವರು ನಿಮ್ಮ ಗೋಲ್ ಬಗ್ಗೆ ಅಥವಾ ಯಾವ್ದಾದ್ರು ಒಂದು ಹೊಸ ಐಡಿಯಾಸ್ ಬಗ್ಗೆ ಅಥವಾ ಇನ್ಯಾವುದಾದ್ರು ಒಂದು ಹೊಸ ಎಕ್ಸ್ಪೆರಿಮೆಂಟ್ ಬಗ್ಗೆ ಮಾತಾಡ್ತಾ ಇದ್ದಾರೆ, ಇಂಟ್ರೆಸ್ಟ್ ವಿಷಯಗಳನ್ನ ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಅವ್ರಿಗೆಲ್ಲ ಇದೆ ಅನ್ನೋರ ಹತ್ರ ಮಾತ್ರ ನಾವು ಬೆರೀರಿ. ಅಲ್ಲಿ ಏನೇನೆಲ್ಲ ಚೇಂಜಸ್ ಮಾಡ್ಕೋಬೇಕು ಅನ್ನೋ ನಿಮಗೆ ಪ್ಲಾನಿಂಗು ಬರುತ್ತೆ. ನಿಮಗೆ ಲಾಸ್ಟ್ ಪಾಯಿಂಟ್ ಅಂತಲೇ ಹೇಳ್ಬೋದು, ನೀವು ಮಲ್ಕೊಳ್ಳೋದಕ್ಕಿಂತ ಮುಂಚೆ ಅಂದರೆ 10 ಗಂಟೆ ಆದಮೇಲೆ ನೀವು ಯಾವುದೇ ಕಾರಣಕ್ಕೂ ಫೋನ್ನ ನೋಡೋ ಆಗಿಲ್ಲ. ಇನ್ನು ನೀವು ಒಂದು 5 ನಿಮಿಷನ ನೀವು ಮಲ್ಗೋದಕ್ಕಿಂತ ಮುಂಚೆನೇ ಸ್ಪೆಂಡ್ ಮಾಡಿ. ಅದು 5 ನಿಮಿಷ ಏನಕ್ಕೆ ಅಂದರೆ ನೀವು ಒಂದು ಬುಕ್ನ ಮೇಂಟೈನ್ ಮಾಡ್ಕೊಂಡು ಹೋಗಿ ಅದರಲ್ಲಿ ನೀವು ಬರೀಬೇಕು. ಇವತ್ತೊಂದು ದಿವಸ ನೀವು ಏನೆಲ್ಲ ಮಾಡಿದ್ರಿ ಮತ್ತು ಯಾವೆಲ್ಲ ವಿಷಯಕ್ಕೆ ನೀವು ಸ್ಟ್ರಗಲ್ನ ಪಟ್ಟಿದ್ರಿ ಅಥವಾ ಏನೆಲ್ಲ ನಿಮಗೆ ಹ್ಯಾಪಿ ಮೂಮೆಂಟ್ಸ್ ಇತ್ತು ಇವತ್ತೊಂದು ದಿವಸ ಆಗಿರೋಂಥ ಸ್ಟ್ರಗಲ್ನ ನಾಳೆ ದಿವಸ ಯಾವ ರೀತಿ ನೀವು ಇಂಪ್ರೂವ್ನ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನೀವು ಕೂತ್ಕೊಂಡು ಬರೆದ್ಬಿಟ್ಟು
ಲಾಸ್ಟಲ್ಲಿ ದೇವರಿಗೆ ಒಂದು ಗ್ರ್ಯಾಟಿಟ್ಯೂಡ್ನ ಸಲ್ಲಿಸಿ. ಏನೇನೆಲ್ಲ ಮೂಮೆಂಟ್ ಇತ್ತು ಅದನ್ನೆಲ್ಲ ಒಂದ್ಸತಿ ನೀವು ಯೋಚನೆ ಮಾಡಿ, ನಾಳೆ ದಿವಸ ನೀವು ಅದನ್ನೆಲ್ಲ ಯಾವ ರೀತಿ ಚೇಂಜಸ್ ಮಾಡ್ಕೋಬೇಕು ಅಂತ ಪ್ಲ್ಯಾನ್ನ ಮಾಡಿ ಆ ನಂತರ ನೀವು ಮಲ್ಕೊಳ್ಳಿ. ಇನ್ನು ಡಿಸೆಂಬರ್ ಮುಗ್ದಿಲ್ಲ, ಇನ್ನು ಜನವರಿ ಬಂದಿಲ್ಲ ಅಂದ್ಕೊಂಡು ಟೈಮನ್ನು ವೇಸ್ಟ್ ಮಾಡೋದಕ್ಕೆ ಹೋಗಬೇಡಿ. ಇವತ್ತಿನ ದಿವಸನೇ ನೀವು ಸ್ಟಾರ್ಟ್ ಮಾಡೋದಕ್ಕೆ ಶುರು ಮಾಡಿ. ಮತ್ತು ನಿಮ್ಮ ನಾಳೆಗಳನ್ನ ನೀವೇ ನಿರ್ಧಾರ ಮಾಡ್ಕೋಬೇಕಲ್ವಾ. ನಿಮ್ಮ ಲೈಫು ಬದಲಾಗಬೇಕಂದ್ರೆ ಮೊದಲಿಗೆ ನೀವು ಬದಲಾಗಬೇಕು. ಅಟ್ಲೀಸ್ಟ್ ದಿನಕ್ಕೆ 1% ಆದರೂ ನೀವು ಇಂಪ್ರೂವ್ಮೆಂಟ್ನ ಮಾಡಿಕೊಂಡ್ರೆ ನಿಮ್ಮನ್ನು ನೀವು ಅದು ಅತಿ ದೊಡ್ಡ ಸಕ್ಸಸ್ನ ನಿಮ್ಮ ಲೈಫಲ್ಲಿ ಆದಷ್ಟು ಬೇಗ ಕಾಣ್ತಾನೆ ಇರ್ತೀರಾ ನೀವು. ಈ ವಿಡಿಯೋ ನಿಮಗೆಲ್ಲ ಯೂಸ್ಫುಲ್ ಆಗುತ್ತೆ ಅಂತ ನಾನು ಅಂದ್ಕೊಂಡು ನಾನು ಈ ವಿಡಿಯೋನ ಮಾಡ್ತಾ ಇರೋವಂಥದ್ದು. ಇನ್ನೂ ಯಾವ್ದಾದ್ರು ಬೇರೆ ಇನ್ಫಾರ್ಮೇಷನ್ ನಿಮಗೆ ಬೇಕಾಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.